ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂಥ ಕೋಳಿ ಫಾರಂ ಗೇಟ್ನಲ್ಲಿ ಇವತ್ತು ನಾರಾಯಣ್ ಶೆಟ್ಟಿ ಎಂಬುವರಿಗೆ ಸೇರಿದಂಥ ಒಂದು ಬೇಕರಿಯಲ್ಲಿ ಪುಂಡರು ಅವರ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಬೆಂಗಳೂರಿನ ಬೇಕಾದಷ್ಟು ಕಡೆ ಇದಾಗಲೇ ಬೇಕರಿ ಮೇಲೆ ಹಲ್ಲೆ ಮಾಡಿದಂಥ ಪುಂಡರ ಮೇಲೆ ನಮ್ಮ ಕಾರ್ಮಿಕ ನಾಯಕರುಗಳು FIR ದಾಖಲು ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಪುಂಡರಿಗೆ ಇದು ಯಾವುದೂ ಲೆಕ್ಕಕ್ಕೆ ಇಲ್ಲ. ಪದೇ ಪದೇ ಬೇರೆ ಬೇರೆ ಜಾಗಗಳಲ್ಲಿ ಬೇಕರಿಯಲ್ಲಿ ವ್ಯಾಪಾರ ಮಾಡಿಕೊಂಡಿರುವಂಥ ಬಡ ಕುಟುಂಬದ ಮೇಲೆ ಇವರು ಹಲ್ಲೆ ಮಾಡೋದು, ದೌರ್ಜನ್ಯ ಮಾಡೋದನ್ನು ನಿಲ್ಲಿಸಿಲ್ಲ. ದಿನಕ್ಕೆ ಒಂದು 500-600 ರೂಪಾಯಿ ಸಂಪಾದನೆ ಮಾಡಿಕೊಂಡು ಬದುಕ್ತಾ ಇರುವಂಥ ಈ ಬಡ ಕುಟುಂಬಗಳ ಮೇಲೆ ದೌರ್ಜನ್ಯ ಮಾಡುವಂಥ ಉದ್ದೇಶ ಆದರೂ ಏನು? ಕೊಡುವಂಥ 10-20 ರೂಪಾಯಿನ ನೇರವಾಗಿ ಕೊಟ್ಟು ಇವರು ಸಿಗರೇಟು ಟೀನೋ ಕುಡ್ಕೊಂಡು ಹೋಗೋದು ಬಿಟ್ಟು ಆ ಬಡ ಜನಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ? ಕಾರ್ಮಿಕ ಮುಖಂಡರುಗಳು ಪಾಪ ಬರ್ತಾರೆ, ಅವ್ರು ಬರೋದಾದ್ರೂ ಯಾವಾಗ? ಹಲ್ಲೆ ದೌರ್ಜನ್ಯಗಳು ನಡೆದ ನಂತರ ಬರೋದು. ಇಲ್ಲಿ ಅವ್ರಿಗೆ ಎಷ್ಟೊಂದು ನಷ್ಟ ಆಗಿರುತ್ತೆ. ಪಾಪ ದಿನಕ್ಕೊಂದು 700-800 ರೂಪಾಯಿ ಸಂಪಾದನೆ ಮಾಡೋರಿಗೆ ಏಕಾಏಕಿ ಬಂದು 50,000 1 ಲಕ್ಷ ಆಗುವಂಥ ನಷ್ಟಗಳನ್ನು ಅವ್ರು ಮಾಡಿ ಹೋಗ್ತಾರೆ. ನೋಡಿ, ಆ ಕೌಂಟರ್ಗಳನ್ನೆಲ್ಲ ಯಾವ ರೀತಿ ಒಡೆದಾಕಿದ್ದಾರೆ. ರಕ್ತದ ಕಲೆಗಳ ಕಾಣ್ತಾ ಇರ್ಬೋದು. ಇಷ್ಟೊಂದು ಅಮಾನುಷವಾಗಿ ಯಾರೂ ಕೂಡ ಯಾರ ಮೇಲೆ ಹಲ್ಲೆ ಮಾಡಬಾರ್ದು. ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ದೃಢ ನಿರ್ಧಾರ ತಗೊಂಡು ಅವರಿಗೊಂದು ಭದ್ರತೆ ಕೊಡುವಂಥ ವ್ಯವಸ್ಥೆಗಳು ಮಾಡಬೇಕು. ಕಾರ್ಮಿಕ ನಾಯಕರು ಹಾಗೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಇವ್ರ ಜೊತೆಗೆ ಸದಾ ನಿಂತಿರ್ತಾರೆ. ಹಾಗೆ ಅಕ್ಕಪಕ್ಕದ ವ್ಯಾಪಾರಸ್ಥರು ಕೂಡ ಇಲ್ಲಿ ವ್ಯಾಪಾರ ಮಾಡುವಂಥ ಬೇಕರಿಯರು ಇರ್ಬೋದು, ಬೇರೆ ವ್ಯಾಪಾರದವ್ರ ಜೊತೆಗೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವ್ರ ಸಹಕಾರಕ್ಕೆ ನಿಲ್ಲುವಂಥ ಒಂದು ದೊಡ್ಡ ಮನಸ್ಸುಗಳನ್ನು ಮಾಡಬೇಕು. ಈ ಒಂದು ಕೃತ್ಯ ಆದ ನಂತರ ಕಾರ್ಮಿಕ ಮುಖಂಡರು ಬಂದಿರ್ತಾರೆ ಸ್ಥಳಕ್ಕೆ. ಸೊ ಕಾರ್ಮಿಕ ಮುಖಂಡರ ಒಂದು ಸಹಕಾರದಿಂದ FIR ಕೂಡ ದಾಖಲಾಗುತ್ತೆ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನಲ್ಲಿ.